ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದೀನಿ. ಎಸ್ ಫ್ರೆಂಡ್ಸ್, ಇವತ್ತು ಯಾವ ವಾರ? ಸೋಮವಾರ ಅಲ್ಲ ಅಣ್ಣ, ಇವತ್ತು ಮಂಗಳವಾರ. ಇನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ 3 days ಟೈಮ್ ಇದೆ. ಹಾಗಾಗಿ ಹಬ್ಬಕ್ಕೆ ಏನಾದರೂ ಗೋಲ್ಡ್ನ ಪರ್ಚೇಸ್ ಮಾಡೋಣ ಅಂತ ಸ್ವಲ್ಪ ಸೇವಿಂಗ್ಸ್ ಅನ್ನೋದನ್ನ ಮಾಡಿದ್ದೆ. ಸೊ ನೋಡೋಣ ಅದ್ರಲ್ಲಿ ಏನು ಬರುತ್ತೆ ಅಂತ ನೋಡಿಕೊಂಡು ಸ್ವಲ್ಪ ಗೋಲ್ಡ್ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬರೋಣ. ಹಾಗೆ ರಿಟರ್ನ್ ಗಿಫ್ಟ್ಗೆ ನಾನು ಕೆಲವೊಂದು ಐಟಮ್ಸ್ ಎಲ್ಲ ನಾನು ಆನ್ಲೈನಲ್ಲಿ ಬುಕ್ ಮಾಡಿದ್ದೆ. ಏನೆಲ್ಲ ಬುಕ್ ಮಾಡಿದ್ದೀನಿ ಅಂತ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ಯಾವ ಗೋಲ್ಡ್ ತೊಗೊಂಡೆ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೀನಣ್ಣ ಹಿಂದೆಗಡೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಡ್ತಾವ್ರೆ, ಅವರೆಲ್ಲ ವಾಶ್ ಮಾಡ್ತಾವ್ರೆ. ಸದ್ಯಕ್ಕೆ ನಾವು ಕೆಳಗಡೆ ಹೋಗೋಣ ಬನ್ನಿ. ಹಾಂ, ಬೇಗ GRTಗೆ ಹೋಗ್ಬಿಟ್ಟು ಚೋಕರ್ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ನಮ್ಮ ಬಜೆಟ್ಗೆ ಬರುತ್ತಾ ಏನು ಎತ್ತ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದ್ರ ಜೊತೆಗೆ ನಮ್ಮ ಪಿನ್ನಿನೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವ್ರಿಗೆ ಏನಾರ ಟ್ಯಾಕ್ಸ್ ಹಾಕ್ಸ್ಬೇಕಲ್ಲ, ಅದಕ್ಕೆ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತೀನಿ. ಓಕೆನಾ? ಈ ಥರ ಬ್ಯಾಸ್ಕೆಟ್ಸು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೆ ಆಯಿತಾ. ಫ್ಲಿಪ್ಕಾರ್ಟಲ್ಲಿ ಚೆನ್ನಾಗಿರುತ್ತೆ ಪದ್ಧತಿಯಾಗಿ ಕೊಡೋಕ್ಕೆ ಅಂದ್ಬಿಟ್ಟು ಆರ್ಡ್ರ್ ಮಾಡಿದ್ದೆ. ಕರೆಕ್ಟಾಗಿ ಆಗುತ್ತಾ ಸೈಜು ಅಂತ ನೋಡ್ತಿದ್ದೆ. ನನಗೆ ಒಂದು ನಿಮಿಷ ವೀಡಿಯೋ ಆಫ್ ಮಾಡಿ ಲಡ್ಡು. ನನಗೆ ಅಲ್ಲಿ ನೋಡಿದಾಗ ಇನ್ನೂ ಚಿಕ್ಕದು ಅನ್ನಿಸ್ತು, ಆದರೆ ಜಾಸ್ತಿ ದೊಡ್ಡದು ಬಂದ್ಬಿಟ್ಟಿದೆ. ಇಷ್ಟು ಕೊಟ್ಟರು ಕಮ್ಮಿ ಅಂದರೆ ನನಗೆ ಬ್ಲೌಸ್ ಪೀಸ್ ಮೇಲೆ ಬಳೆಗಳು, ಆಮೇಲೆ ಇನ್ನೇನು ಕೊಡಬೇಕು? ಎಲೆ ಅಡಿಕೆ, ಬಳೆ, ಕುಂಕುಮ. ಹಾಂ, ಒಂದು ಬ್ಲೌಸ್ ಪೀಸ್ ಇಡು ನೋಡು. ದೊಡ್ಡದಾಯಿತು. ಇನ್ನೊಂದ್ಸಲ ಚಿಕ್ಕದಿದ್ರೆ ಇಲ್ಲ, ಇದೊಂದೇ ಸೈಜ್ ನೋಡಿದೆ ನಾನು. ಇಲ್ಲ, ಇದೊಂದೇ ಸ್ಟ್ಯಾಂಡರ್ಡ್ ಸೈಜ್ ಇರೋದು. ನಮ್ಮ ಪಿನ್ನಿ ಎಲ್ಲ ರೆಡಿ ಆಗಿದ್ದಾರೆ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತೀವಿ. ಸ್ಟೇ ಟ್ಯೂನ್. ಏನು ಮಾಡೋದು ಇವಾಗ ಬೇರೆ ಜಾಗಕ್ಕೆಲ್ಲ? ಸೀರೆ ಇಟ್ಟರೆ ಕರೆಕ್ಟಾಗಿ ಆಗುತ್ತಿದೆ. ಹಾಂ, ಏನು ಕೊಡ್ತಾ ಇದ್ದೀವಿ? ಕಜ್ಜಾಯ ಕಣ. ಹಾಂ, ಅಲ್ಲಿ ಅದಕ್ಕೂ ಅದೆಲ್ಲ ಇಕ್ಬಿಟ್ಟು ಕಜ್ಜಾಯ ಎಲ್ಲ ಇಕ್ಕು ಕೊಡೋಣ. ಎಷ್ಟಾಗುತ್ತೋ ಅಷ್ಟು ಕೊಡಬೇಕು ಲಕ್ಷ್ಮೀರ್ಗೆ. ನೀನು ಹಬ್ಬಕ್ಕೆ ಇವಾಗ ಪ್ರಿಪ್ರೇಷನ್ ಮಾಡು. ನಾಳೆ ಎಲ್ಲ ಪ್ಯಾಕಿಂಗ್ ಮಾಡ್ತೀವಿ ಫ್ರೆಂಡ್ಸ್. ನಾಳೆ ಆ ವ್ಲಾಗ್ಸ್ ಎಲ್ಲ ಬರುತ್ತೆ ನಿಮಗೆ. ಇಷ್ಟೆಲ್ಲ ಕೊಡಬೇಕು ಫ್ರೆಂಡ್ಸ್. ಹಾಂ, ಬ್ಲೌಸ್ ಪೀಸ್ ಮೇಲೆ ಇಟ್ಟರೆ, ಬಳೆ ಎಲ್ಲ ಇಟ್ಟು, ಹೂವು ಎಲ್ಲ ಇಟ್ಟರೆ ಮುಗೀತು. ಕಜ್ಜಾಯ ಇವಾಗ ಯಾರು ಮಾಡ್ತಾರೆ? ನಾವು ತಿನ್ನಕ್ಕೆ ತಂದಿರೋದು. ನೀನು ಮಾಡೋದು ನಿನ್ನ ಗಂಡ ತಿಕ್ಕೊಂಡು. ಓಕೆ ಫ್ರೆಂಡ್ಸ್, ಇವಾಗ ನಾನು ರೆಡಿ ಆಗಿ ಈಗಲೇ ನಾನು ಕೆಫೆಯಿಂದ ಬಂದೆ. ಇವತ್ತು ಇನ್ನೊಂದು ಫ್ರಾಂಚೈಸಿ ಫೈನಲೈಸ್ ಆಯಿತು. ಸೊ ಮುಂದೆ ಬರುವಂಥ ವೀಡಿಯೋಸಲ್ಲೆಲ್ಲ ನೋಡ್ತಾ ಇರ್ತೀರಾ. ಸೊ ಮೀಟಿಂಗ್ ಹೋಗಿದ್ನಾ, ಅದು ಲೇಟ್ ಆಗೋಯ್ತು. ಈಗಲೇ ಬಂದಿದ್ದು. ಇವಾಗ ನಾವು ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂದರೆ ವೆಯ್ಟ್ ಮಾಡಿ ಒಂದು ನಿಮಿಷ, ರೆಡಿ ಆಗಿಬಿಟ್ಟು ಆಮೇಲೆ ಬಂದು ಇಂಟ್ರಡಕ್ಷನ್ ಕೊಡ್ತೀನಿ. ನಾವು ಹೊರಟಿದ್ದು ಲೇಟ್ ಆಗೋಯ್ತು. ಆಲ್ಮೋಸ್ಟ್ 6 o'clock ಆಗಿತ್ತು ಅನ್ಸುತ್ತೆ. ನಾನು ಡ್ಯುಯಲ್ ಕ್ಯಾಮ್ರಾ ಅಲ್ಲಿ ತೆಗಿತಾ ಇದ್ದೀನಿ ನೋಡಿ. ಸೊ ನಾವು ಇರೋದು HL ಇಂದ ಮಾರತಳ್ಳಿಗೆ ಹೋಗೋಣ ಅಂತ ಅನ್ಕೊಂಡಿದ್ದು. ಸೊ HL ಇಂದ ಮಾರತಳ್ಳಿಗೆ ಒಂದು 7 kilometers ಆಗ್ಬೋದು. ಜಸ್ಟ್ ಒಂದು 20 minutes ಅಲ್ಲಿ ಹೋಗ್ಬೋದು. ಬಟ್ ಆದರೆ ಅವತ್ತು ಟ್ರಾಫಿಕ್ ಇರೋದ್ರಿಂದ 1 hour ಆಯಿತು. ಮತ್ತು ಏನು ಗೊತ್ತಾ, ನೀವು HL ಓಲ್ಡ್ ಏರ್ಪೋರ್ಟ್ ರೋಡ್ ಸೈಡಲ್ಲಿ ಯಾವ ಸೀಸನಲ್ ಫ್ರೂಟ್ಸ್ ಇರುತ್ತೋ ಆ ಸೀಸನಲ್ ಫ್ರೂಟ್ಸ್ ಎಲ್ಲಾನು ನೋಡ್ಬೋದು. ಸೀಬೆಹಣ್ಣು, ತೆಂಗಿನಕಾಯಿ ಪ್ರತಿಯೊಂದೂ ಇಟ್ಟಿರ್ತಾರೆ. ಚೆನ್ನಾಗಿರುತ್ತೆ ನೋಡೋಕ್ಕೆ. ಆ್ಯಂಡ್ ಈಗ ಬನ್ನಿ GRTಗೆ ಹೋಗೋಣ. ಇದೊಂದೇ ರೋಡಲ್ಲಿ ಎಲ್ಲ ಥರದಾದಂಥ ಜ್ಯುವೆಲರೀಸ್ ಇದೆ. ಕಲ್ಯಾಣ ಮತ್ತು ಜಾಯಲ್ಕಾಸು ಪ್ರತಿಯೊಂದೂ ಈ ಥರದ್ದು ದೊಡ್ಡ ಶೋರೂಮ್ಸ್ ಎಲ್ಲನೂ ಇದೆ. ನಾವು ಯಾವಾಗಲೂ GRTಗೆ ಹೋಗ್ತೀವಿ. ಇದರಲ್ಲಿ ಕೂಡ ಚೆನ್ನಾಗಿ ಭೀಮಾಸಲ್ಲಿ ಆಫರ್ ಇತ್ತು. ಬಟ್ ಅಷ್ಟೊಂದು ಹೊಸ ಕಲೆಕ್ಷನ್ಸ್ ಇಲ್ಲ ಅಂತ ನನ್ನ ಫ್ರೆಂಡ್ ಹೇಳಿದರು. ಹಾಗಾಗಿ ಸರಿ GRTಲೇ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಇವತ್ತಿನ ಗೋಲ್ಡ್ ರೇಟ್ ಬಂದು 6,665 rupees ಏನೋ ಇತ್ತು. ಕೊನೆವರೆಗೂ ನೋಡಿ, ಅದನ್ನು ಕೂಡ ನಾನು ಶೂಟ್ ಮಾಡಿದ್ದೀನಿ. ಫಸ್ಟು ಹೋಗ್ತಾನೆ ನಾನು ಫಿಕ್ಸ್ ಆಗಿದ್ದು ಚೋಕರ್ ನೋಡೋಣ ಅಂದ್ಬಿಟ್ಟು. ಸರಿ ಬನ್ನಿ, ಇವಾಗ ಚೋಕರ್ನ ತೊಗೊಳ್ಳೋಣ ಅಂತ ಹೋಗಿದ್ದೀನಿ. ಪೂರ್ತಿ ರಾ ಕ್ಲಿಪ್ಪಿಂಗ್ಸೇ ಇಟ್ಟಿರ್ತೀನಿ ನೋಡಿ. ನಾನು ಲಾಸ್ಟಲ್ಲಿ ಯಾವ್ದು ತೊಗೊಂಡಿದ್ದೀನಿ ಅಂತ ಗೆಸ್ ಮಾಡಿ. ಓಕೆನಾ? ಜಾಸ್ತಿ ಚಿಕ್ಕದಾಗಿಲ್ಲ, ಚಿಕ್ಕ ಮಕ್ಕಳಿಗಾರೆ ಚೆನ್ನಾಗಿರುತ್ತಾನೆ. ಅಲ್ವಾ? ತುಂಬ ಡೆಲಿಕೇಟ್ ಅಲ್ಲ. ಒಂದ್ಸಲಿ ಮಲ್ಕೊ ಅಲ್ಲಲ್ಲ, ಚೇರ್ ಮೇಲೆ ಕೂತಿರ್ತೀವಲ್ಲ, ಅಟ್ಲೀಸ್ಟ್ ಹಿಂಗೆ ಅಂದ್ರು. ಆಂಟಿಕಲ್ ಲೈಟ್ ವೆಯ್ಟ್ ಬರಲ್ಲ. ಇದು ನೋಡಿ, ಸಾಲಿಡ್ ಆಗಿದೆ. ಇದು 73 grams ಬರುತ್ತೆ. 73 ಚೆನ್ನಾಗಿದೆಲ್ಲ. ಇಟ್ಕೋ. ಮಿರರ್ ಕೊಡಿ ಸರ್. ಹಾಂ, ಇಟ್ಕೊಂಡು ನೋಡು.
ನೋಡು ಏನು ನಿನಗೆ ಕಮ್ಮಿನಾ ಒಂದು ತಿಂಗಳಿಗೆ ನಿಮ್ಮ ಕೆಫೆಲ್ ಬರ್ತತೆ ಇಲ್ಲಿ ಸಾಲಲ್ಲ ಈ ಥರ್ಡ್ ಅಂತ ನೈಸ್ ಒಳ್ಳೊಳ್ಳೆ ಕಲೆಕ್ಷನ್ಸ್ ಬಂದಿದೆ GRTಯಲ್ಲಿ ಬಂದು ನೋಡ್ಬೋದು ನೀವು ಬಟ್ಟೆ ಚೆನ್ನಾಗಿದೆ ಇದೆ ನೋಡಿ ಓಕೆನಾ ಚೆನ್ನಾಗಿದೆಯಾ ಇದಿಷ್ಟ ಆಯಿತು ಹಂಗೆ ಹಿಂದಕ್ಕೆ ಎತ್ಕೊ ಚೆನ್ನಾಗಿದೆಯಾ 64 ಗ್ರಾಮ್ಸ್ ಇದೆ ಇನ್ನೊಂದು ಸ್ವಲ್ಪ ವಾವ್ ಇದೇ ಚೆನ್ನಾಗಿದೆ ಅಲ್ಲ ಬ್ಲ್ಯಾಕ್ ಶೇನ್ ಕಾಣಿಸಲ್ಲ ಅರೆ ನಮ್ಮ ಬಜೆಟ್ ಇಷ್ಟಿಲ್ಲಲ್ಲ ಪುನಿ ನೀನು ಸ್ವಲ್ಪ ಆಫರ್ ಮಾಡು ಆಯಿತು ಸಕ್ಕದ ಅಷ್ಟು ಗ್ರಾಮಲ್ಲಿ 150 ಗ್ರಾಮಲ್ಲಿ ಚೋಕರ್ ನಾನು ಒಂದು 30 ಗ್ರಾಮ್ಸಲ್ಲಿ ತೊಗೊಳ್ಳೋಣ ಅಂತ ಹೋಗಿದ್ದು ಅಲ್ಲಿ ನೋಡಿದ್ರೆ 30 ಗ್ರಾಮ್ಸ್ಗೆ ತುಂಬಾ ಡೆಲಿಕೇಟ್ ಆಗಿರೋವಂಥದ್ದಿತ್ತು ಏನು ಗೊತ್ತಾ ಈ ಇನ್ಸ್ಟಾಗ್ರಾಮ್ಸಲ್ಲೆಲ್ಲ ನೋಡ್ತಿರ್ತೀವಲ್ಲ ಈ ರಾಜಶ್ರೀ ಜ್ಯುವೆಲರಿ ಅವರೆಲ್ಲ ತುಂಬ ಲೈಟ್ ವೆಯ್ಟಲ್ಲೇ ತುಂಬ ಚೆನ್ನಾಗಿರೋಂಥ ಕಲೆಕ್ಷನ್ಸ್ ತೋರಿಸ್ತಾ ಇರ್ತಾರಲ್ವ ಸೊ ಹಿಂಗೆ ಇರುತ್ತೆ 30 ಗ್ರಾಮ್ಸ್ಗೆ ಇಷ್ಟೊಂದು ದೊಡ್ಡದು ಬರುತ್ತೆ ಅನ್ನೋ ಒಂದು ಇಮ್ಯಾಜಿನೇಷನಲ್ಲಿ ಹೋಗಿ ನೋಡಿದ್ರೆ ಅಲ್ಲೆಲ್ಲ ಫುಲ್ಲು ಡೆಲಿಕೇಟ್ ಇತ್ತು ಆಮೇಲೆ ಅವರು ಹೇಳಿದ್ರು ಇದೆಲ್ಲ ಬಾಳಿಕೆ ಬರೋದಿಲ್ಲ ಮೇಡಮ್ ಇನ್ವೆಸ್ಟ್ ಮಾಡಂಗಿದ್ರೆ ಚೆನ್ನಾಗಿರೋದನ್ನ ಇನ್ವೆಸ್ಟ್ ಮಾಡಿ ಅಂತ ಆಗ ನಾನು ರೂಪೇಶ್ಗೂ ಕಾಲ್ ಮಾಡಿ ಕೇಳಿದಾಗ ನಿನ್ಗೆ ಯಾವ್ದು ಬೇಕೋ ತಗೋ ಅಂತ ಹೇಳಿದ್ರು ಹಾಗಾಗಿ ನಮ್ಮ ಚಿಕ್ಕಮ್ಮನೂ ಚೆನ್ನಾಗಿರೋದೇ ತೊಗೊಂಡ್ಬಿಡು ಅಂತಂದ್ರು ಹಾಗಾಗಿ ಒಂದು ಸೆಲೆಕ್ಟ್ ಮಾಡಿದ್ನಿ ನಿಮಗೆ ತೋರಿಸಿರೋದ್ರಲ್ಲೇ ಒಂದು ಸೆಲೆಕ್ಟ್ ಮಾಡಿದ್ದೀನಿ ಯಾವುದು ಅಂದ್ಬಿಟ್ಟು ನೀವು ಗೆಸ್ ಮಾಡಿ ಓಕೆನಾ ಸೊ ಹಿಂದೆಗಡೆ ಬ್ಯಾಕ್ ಚೈನ್ ಬರುತ್ತಲ್ಲ ಅದನ್ನು ತೆಗೆಸ್ಬಿಟ್ಟು ಥ್ರೆಡ್ನ ಹಾಕ್ತೀನಿ ಸೊ ದಟ್ ನನಗೊಂದು 6 ಗ್ರಾಮ್ಸ್ ಸೇವ್ ಆಯ್ತು ಅದರಿಂದ ಅದೆಲ್ಲ ಆದಮೇಲೆ ಮೇಲೆಗಡೆ ಬಂದ್ವಿ ಸಿಲ್ವರ್ ನೋಡೋಣ ಅಂದ್ಬಿಟ್ಟು ಆ್ಯಕ್ಚುಲಿ ತೊಗೊಳ್ಳೋ ಅಂತ ಐಡಿಯಾ ಇರಲಿಲ್ಲ ಏನು ಅಂದ್ಕೊಂಡು ಬಂದಿರಲಿಲ್ಲ ಮೇಲೆ ನಮ್ಮ ಚಿಕ್ಕಮ್ಮ ಅಂದರು ಕೆಳಗಡೆ ಹೆಂಗಿದು ನಿಮಗೆ ಕುಳುಕ್ ಚೀಟಿ ಬಂದಿದ್ದಲ್ಲ ನೀನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಾಕಿದ್ದಿದ್ದಲ್ವಾ ಸೊ ಏನಾನ ಸಿಲ್ವರ್ ತೊಗೊಂಡ್ಬಿಡು ನೆನಪಿರುತ್ತೆ ಇಲ್ಲ ನೀನು ಖರ್ಚು ಮಾಡ್ಕೊಂಡು ಸುಮ್ಮನೆ ವೇಸ್ಟ್ ಮಾಡ್ತೀಯ ಅಂದರು ಹಾಗಾಗಿ ಮೇಲೆಗಡೆ ಸಿಲ್ವರ್ ನೋಡೋಣ ಅಂತ ಬಂದೆ ಸೊ ಏನು ತಗೊಳ್ತೀನಿ ಅಂತಲೂ ನೋಡಿ ಅದೇನೋ ಹೇಳ್ತಾರಲ್ಲ ದೇವರ ಒಂದು ಕೃಪೆ ಇರಬೇಕು ನಮ್ಮ ಮನೆಗೆ ಏನೇ ಒಂದು ಬರಬೇಕು ಅಂದರೂ ಕೂಡ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಮ್ಮ ಮನೆಗೆ ಗಣೇಶ ಹಾಗೆ ಲಕ್ಷ್ಮಿ ಇಬ್ಬರು ಜೊತೆಲಿ ಬರಬೇಕು ಅಂತ ದೇವ್ರಿಗೆ ಇಷ್ಟ ಇತ್ತೇನೋ ಹಾಗಾಗಿ ಚೀಟಿ ಕೂಡ ನನಗೆ ಆಯಿತು ಕುಲುಕ್ ಚೀಟಿ ನಾನು 20 ಸಾವಿರದ್ದು 2 ಹಾಕಿದ್ದೀನಿ ಒಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತಲೇ ಹಾಕಿದ್ದು ನೋಡಿ ದೇವರು ನನಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನನಗೆ ಚೀಟಿ ಬಂತು ಸೊ ಬನ್ನಿ ಯಾವುದೆಲ್ಲ ಪರ್ಚೇಸ್ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇನ್ನೂ ಮುಗ್ದಿಲ್ಲ ಬಂದು 1 ಅವರ್ ಆಯಿತು ಲಕ್ಷ್ಮಿನೇ ಕುಣಿಸ್ಬಿಟ್ಟವ್ರು ಇವರು ಚೆನ್ನಾಗಿತ್ತಲ್ಲ $78 ಗ್ರಾಮ್ಸ್ ಸಿಕ್ಕಾಪಟ್ಟೆ ಕೊಡ್ತೈತೆ 85 ರೂಪೀಸ್ ಇದೆ ಮೇಕಿಂಗ್ ಚಾರ್ಜ್ ಏನಾದರೂ ಇದೆಯಾ ಅದಕ್ಕೆ ಬರುತ್ತಾ ವೇಸ್ಟೇಜು ಆ್ಯಕ್ಚುಲಿ GRTಯಲ್ಲಿ ವೇಸ್ಟೇಜ್ ತೊಗೊಳ್ಳಲ್ಲ ತಾನೆ ಸಿಲ್ವರ್ಗೆ 80 ಪ್ಯೂರಿಟಿ ಮಾತ್ರ 80 ಪ್ಯೂರಿಟಿ ಬರೀ ವೇಟ್ ಇಂಟು ವೇಟ್ GST ಬರುತ್ತೆ ಇದು ಯಾವ ಪ್ಯೂರಿಟಿ 92.5 80 ಇದೆಯಾ ಇದರಲ್ಲೇ 80 ಬರಲ್ವಾ ಗೋಲ್ಸ್ ಮಾತ್ರ ಬರುತ್ತೆ ಓಕೆ ಇದೆಷ್ಟಾಗತ್ತೆ ಸಿಕ್ಕಾಪಟ್ಟೆ ತೂಕ ಇದೆ ಅದಕ್ಕೆ ನೆಕ್ಸ್ಟ್ ಸೈಜ್ ಕೊಡಿ ಅಲ್ಲ ಇದೆಷ್ಟಾಗುತ್ತೆ ನೋಡೋಣ 2500 ಇದಕ್ಕಿಂತ ನೆಕ್ಸ್ಟ್ ಸೈಜ್ ಕೊಡಿ ನಮ್ದು ಒಂದು 5,000 ಬಜೆಟು ಅಲ್ವಾ ಪಿನ್ನಿಗೆ ಇವಾಗ ಟ್ಯಾಕ್ಸ್ ಹಾಕಿಸ್ತೀನಿ ನೋಡಿ ಫ್ರೆಂಡ್ಸ್ ಏನು ಹಾಕಿಸ್ತೀನಿ ಅಂದರೆ ಬೌಲ್ಸ್ ನೈವೇದ್ಯಕ್ಕೆ ಸರಿ ತಗೋ ವಾವ್ ಅದಕ್ಕಿಂತ ಹೆಚ್ಚು ಚೆನ್ನಾಗಿ ಕಾಣಿಸ್ತೈತಲ್ಲ ಸೇಮ್ ಚೆನ್ನಾಗಿದೆ ಎಷ್ಟು ಗ್ರಾಮ್ಸು 38 ಗ್ರಾಮ್ಸ್
ಆಮೆ ಮೇಲೆ ಕೂತಿರೋ ಲಕ್ಷ್ಮಿ. ಇದು ನಗ್ತಾ ಇತ್ಪಿನಿ. ಫುಲ್ಲು ಸ್ಮೈಲ್ ಮಾಡೈತೆ ನೋಡಿ. ಇದು ನಗ್ತಾ ಇದೆಯಾ, ಇದು ನಗ್ತಾ ಇದೆಯಾ, ಇದ ಯಾವ್ದು ನಗ್ತೈತೆ? ಇದೆ ಅಲ್ಲ, ಇದೇ ಫಿಕ್ಸಾ? ಸಿಂಗಲ್ ಪೀಸ್ ಅಮ್ಮ, ಪೀಸ್ ಲೆಕ್ಕ ಇದು. 150 ಗ್ರಾಮು. ಸ್ವಾಮಿ ಎಷ್ಟು ತೂಕ ಐತೆ ಇದು. ಡೈಲಿ ಯೂಸ್ಗೆಲ್ಲ ಇದೆ, ಯಾವ್ದನ್ನ ಫೆಸ್ಟಿವಲ್ಸ್ಗೆ ಇಡಕ್ಕೆ ಮಾತ್ರ. ಯಾಕೆ ಗೊತ್ತಾ ಫ್ರೆಂಡ್ಸ್, ಇದೆಲ್ಲ ತೊಗೊತಾ ಇರೋದು ಬೆಳ್ಳಿ. ಯಾಕೆ? ಕುಲುಕ್ ಚೀಟಿ ನನಗೆ ಆಗಿದೆ. ಇಲ್ಲಿ ಕುಲುಕ್ ಚೀಟಿ 2 ಹಾಕಿದ್ದೆ ಫ್ರೆಂಡ್ಸ್. ಒಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಿಗಲಿ ಅಂತ, ಇನ್ನೂ ಒಂದು ಲಾಸ್ಟಲ್ಲಿ ತೊಗೊಳ್ಳೋಣ ಅಂದ್ಕೊಂಡಿದ್ದೆ. ಆಕಸ್ಮಿಕವಾಗಿ ನನಗೆ ಬಂದ್ಬಿಡೋದೆ, ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಮ್ಮ ಪಿನ್ನಿ ಲಾಸ್ಟ್ ಮಂತ್ ಪಿನ್ನಿಗೆ ಬಂದಿತ್ತು, ಫ್ರೆಂಡಿಗೆ ಕಷ್ಟ ಇದೆ ಅಂದ್ಬಿಟ್ಟು ಅವ್ರ ಫ್ರೆಂಡ್ ಕೊಟ್ಟರು. ನೆಕ್ಸ್ಟ್ ಅವರು ಬಂದಾಗ ಇವ್ರು ತೊಗೋತಾರೆ. ನನಗೆ ಇವಾಗ ಬೇಕಿತ್ತಲ್ಲ, ಅದಕ್ಕೆ ನಾನೇ ತೊಗೊಂಡ್ಬಿಟ್ಟೆ. ಅಂದರೆ ಬಂತು, ನಾನು ಯಾರಿಗೂ ಕೊಡಲಿಲ್ಲ, ನಾನೇ ನಮ್ಮ ಬಿದ್ದಿಗೆ ತರೋದು ನೋಡು. ನಮ್ಮ ಪಿನ್ನಿ ಇವಾಗ ಮುಂಚೆ ಇದೇ ಥರದ್ದು ತೊಗೊಂಡಿರೋದು ತಾನೇ. ಬೇಡ, ಅರಿಶಿನ ಕುಂಕುಮ ಗೆರೆಗಳಲ್ಲಿ. ಇನ್ಮೇಲೆ ಒಂದೊಂದು ತಿಂಗಳು ಒಂದೊಂದು ಬೆಳ್ಳಿ ಸಾಮಾನು ತೊಗೊಂಡು ಇಕ್ಕೊಂಬಿಡೋಣ ಕೆಫೆ ದುಡ್ಡಲ್ಲಿ. ಕೂರ್ತಾ ಇಲ್ಲ, ಇನ್ನೊಂದು ಕೂರ್ಬೇಕಲ್ಲ. ಅಲ್ಲಿರೋಲ್ಲ, ಅದು ಕೆಳಗಡೆ. ಅಪ್ಪ ಅಲ್ಲಿರೋದು ಕೊಡಿ ಪ್ಲೇಟ್ಸ್. ಅದು ಕೊಡಿ, 2 ಒಂದರಲ್ಲೇ. ಹಿಂಗಿರ್ಬೇಕು ಪ್ಲೇಟ್ಸ್. ನಿಮ್ಗೆ ಹೆಂಗೆ ಶೇಪ್ ಇದೆ? ಅಲ್ಲ, ಬೌಲ್ ಥರ ಶೇಪ್ ಇದೆ ಅಣ್ಣ. ಯಾಕಿದು ಶೇಪ್ ಹಿಂಗಿದೆ? ಒಂಥರ ಶೇಪ್ ಇದೆ. ಬೌಲ್ ಥರದ್ದು ಬೇಡ, ಈ ಥರ ಗೋಲ್ಡ್ ಥರ ಈ ಥರ ಶೇಪ್ ಇರ್ಬೋದು. 2ಕ್ಕೂ ಒಂದೇ ಸಲ ನೈವೇದ್ಯ ಮಾಡೋದಾ? ಲಕ್ಷ್ಮೀ ಪೂಜೆ ಲಕ್ಷ್ಮೀ ಮಾಡೋದು, ಲಕ್ಷ್ಮೀ ಮಾತ್ರ ಮಾಡೋದು. ಆಯಿತು, ಇವಾಗ ಕೆಳಗಡೆ ಹೋಗಿ ತಗೋಬೇಕು. ನೋಡಿ, ಇವತ್ತು ಗೋಲ್ಡ್ ಪ್ರೈಸ್ 6565 rupees. ಸಿಲ್ವರ್ ರೇಟ್ 85 rupees ಪ್ಲಸ್ ಮೇಕಿಂಗ್ ಚಾರ್ಜ್. ಫೈನಲಿ ತಗೊಂಡ್ವಿ, ಖುಷಿ ಆಗ್ತದೆ. ಮನೆಗೆ ಹೋಗೋಣ. ಮನೆಗೆ ಹೋಗ್ಬಿಟ್ಟು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತೀನಿ ಹೇಗಿದೆ ಅಂತ. ಆ್ಯಕ್ಚುಲಿ ತ್ರಿಷಾ ಹಾಕಿದ್ದಾರೆ ನೋಡಿ, ಈ ಥರದ್ದು ನನಗೆ ಹಾಕೋಕ್ಕೆ ಚಿಕ್ಕ ವಯಸ್ಸಿಂದನೂ ಇಷ್ಟ.
ಫಸ್ಟ್ PUC ಸೆಕೆಂಡ್ PUCಯಲ್ಲಿರೋವಾಗ ಆ ಥರ. ಗೋಲ್ಡ್ ಶಾಪಿಂಗ್ ಎಲ್ಲ ಮುಗೀತು. ಇನ್ನು ಬ್ಯಾಂಗಲ್ಸು, ಇನ್ನು ಚಿಕ್ಕ ಪುಟ್ಟ ಐಟಮ್ಸ್ ಎಲ್ಲ ಶಾಪಿಂಗ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಹಂಗೆ ಮಾರ್ತಳ್ಳಿಯಲ್ಲಿ ಚೌಡೇಶ್ವರಿ ಟೆಂಪಲ್ ರೋಡ್ ಇದೆಯಲ್ಲ, ಅಲ್ಲಿ ತುಂಬಾನೇ ಬ್ಯಾಂಗಲ್ ಸ್ಟೋರ್ಸ್ ಇದೆ. ಸೊ ಯೂಶಲಿ ನಾವು ಈ ಕಡೆ ಬಂದರೆ ನಾವು ಒಂದೇ ಸ್ಟೋರಲ್ಲಿ ತೊಗೊಳ್ಳೋದು. ಅದು ಯಾವುದು ಅಂತ ಕೂಡ ನನ್ನ ಜೊತೆ ಶೇರ್ ಮಾಡ್ತೀನಿ. ನಿಮ್ಗೆ ಏನಾದರೂ ತೊಗೋಬೇಕು ಅಂದರೆ ಅಲ್ಲಿ ಹೋಗಿ ಅಫೋರ್ಡಬಲ್ ರೇಟ್ಸಲ್ಲಿ ಸಿಗುತ್ತೆ. ಸೊ ಹಾಗಾಗಿ ಇವಾಗ ಬ್ಯಾಂಗಲ್ಸ್ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ನಮ್ಮ ಪಿನ್ನಿ ಅಂತೂ ಎಲ್ಲ ನೋಡ್ತಾ ಇದ್ದಾರೆ. ಅವರು ಚೆನ್ನಾಗಿ ಶಾಪಿಂಗ್ ಮಾಡಿದ್ರು. ನಾನು ಎಲ್ಲ ಥರ ಕಲರ್ಸಲ್ಲೂ ಬ್ಯಾಂಗಲ್ಸ್ ತೊಗೊಂಬಿಟ್ಟೆ. ವರಮಹಾಲಕ್ಷ್ಮಿ ಅಂದರೆ ಹಬ್ಬ ಅಂದ್ರೇ ಅದು ಅಲ್ವಾ, ಹಸಿರು ಬಳೆ, ಬಟ್ಟೆ, ಇವೆಲ್ಲ ನಮ್ಮ ಹೆಣ್ಮಕ್ಳಿಗೆ ತುಂಬಾನೇ ಇಷ್ಟ ಆಗುತ್ತೆ. ಆ್ಯಂಡ್ ಬನ್ನಿ ರಾಕ್ ಕ್ಲಿಪ್ಪಿಂಗ್ಸ್ನ ತೋರಿಸ್ತೀನಿ. ರಾಖಿ ಹಬ್ಬ ಶುರು ಆಯ್ತಲ್ಲ ನೋಡಿ, ಎಲ್ಲ ಲೈನಿಗೆ ಇಟ್ಬಿಟ್ಟಿದ್ದಾರೆ. ಈ ಥರ ಪ್ಲೇನ್ಸಲ್ಲಿ ಎಲ್ಲ ಕಲರ್ಸ್ ತಗೋತಾ ಇದ್ದೀನಿ. ನೋಡಿ ಇಷ್ಟೆಲ್ಲ ತಗೊಂಡ್ವಿ. ಮಾರ್ತಳ್ಳಿಯಲ್ಲಿ ಇದು ಯಾವ ದೇವಸ್ಥಾನ? ಅನ್ಮೋಲ್ ಬ್ಯಾಂಗಲ್ ಅಂತ. ನಾವು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತೀವಲ್ಲ, ಒಂದು ಸ್ವಲ್ಪ ಮುಂದೆ ಬಂದಿದ ತಕ್ಷಣ ರೈಟ್ ಸೈಡಲ್ಲೇ ಬರುತ್ತೆ. ವಿಸಿಟ್ ಮಾಡಿ, ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ. ನಮ್ಮ ಚಿಕ್ಕಮ್ಮ ತಗೊಂಡಿದ್ದು ವರಲಕ್ಷ್ಮಿ ಹಬ್ಬಕ್ಕೆ ಇವಾಗೆ ಹೋಗ್ತೈತೆ. ಡೆಕೋರೇಷನ್ ಎಲ್ಲ ಇರುತ್ತಾ ಪಿನಿ? ಇನ್ನ ಒಂದು 3 ದಿವಸ. ಇವಾಗ ಫ್ರೆಶ್ ಆಗಿ ಕಿತ್ತಿದ್ದಾರೆ ಅನ್ಸುತ್ತೆ ಸಂಜೆ. ಯದುವೀರ ಆಟ ಆಡ್ತಾ ಇದ್ದಾನೆ. ಆ್ಯಂಡ್ ಏನೇನು ತಂದಿದ್ದೀನಿ ಅಂತ ತೋರಿಸಿ ನೋಡಿ. ಇದು GRTಯಲ್ಲಿ ತಂದಿರೋದು, ಗೋಲ್ಡ್ ಆ್ಯಂಡ್ ಸಿಲ್ವರು. ಅದು ನಾಳೆ ತೋರಿಸ್ತೀನಿ. ಆ್ಯಂಡ್ ಇದೆಲ್ಲ ನಾನು ಬ್ಯಾಂಗಲ್ಸು, ಹೇರ್ ಬ್ಯಾಂಡ್ಸು, ಈ ಥರದ್ದು ಇದೆಲ್ಲ ಬೇಕಾಗಿತ್ತು. ಆಮೇಲೆ ಸ್ಟಿಕ್ಕರು, ಈ ಥರ ಸ್ಟಿಕ್ಕರ್ಸು ಇದೆಲ್ಲ ತೊಗೊಂಡು ಬಂದೆ. ಇದು ಚಿಕ್ಕ ಮಕ್ಕಳಿಗೆ ಬರ್ತಾರಲ್ವ ಹಬ್ಬಕ್ಕೆ, ಅವ್ರಿಗೆ ರಿಟರ್ನ್ ಗಿಫ್ಟ್ ಥರ ಕೊಡೋಣ ಅಂತ ತೊಗೊಬಂದೆ ವರಲಕ್ಷ್ಮಿ ಹಬ್ಬಕ್ಕೆ. ಇದು ಒಂದು ಸ್ಟೇಷ್ನರಿ ಥರ ಚಿಕ್ಕ ಮಕ್ಕಳಿಗೆ ಕೊಡೋಕ್ಕೆ ಇದನ್ನು ತರಿಸಿದ್ದೀನಿ. ಆ್ಯಂಡ್ ಮನೆಗೆ ಬರೋಷ್ಟರಲ್ಲಿ ಆಲ್ಮೋಸ್ಟ್ 10:30 ಆಗಿತ್ತು. ಚಿಕ್ಕಮ್ಮ ಮನೆಯಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಟೈಮ್ ನೋಡಿ ಎಷ್ಟಾಗಿದೆ. 11 o'clockಗೆ ಇನ್ನು 10 minutes ಇದೆ ಡಿಫ್ರೆನ್ಸ್. ಇನ್ನು 10 minutes ಇದೆ ಟೈಮು. ಸೊ ಇವಾಗ ಬಂದ್ವಿ. ಆ್ಯಂಡ್ ಇವಾಗ ಹೋಗಿ ಸ್ವಲ್ಪ ನಾನು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಈ ಮೆಟ್ಲು ಮತ್ತು ಮೆಟ್ಲದು ರೇಲಿಂಗ್ಸು, ಸ್ಟೇರ್ ಕೇಸ್ದು ರೇಲಿಂಗ್ಸು, ಡೈನಿಂಗ್ ಟೇಬಲ್ ಎಲ್ಲ ಇವತ್ತು ನೈಟೇ ಕ್ಲೀನ್ ಮಾಡಿಬಿಡ್ತೀನಿ. ಇನ್ನು ನಾಳೆ ಬೆಳಗ್ಗೆ ಒಂದು 5:30ಗೆ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವ್ರ ಸಾಮಾನು ಮತ್ತು ಹಬ್ಬಕ್ಕೆ ಬೇಕಾಗಿರೋಂಥ ಬಿಂದಿಗೆದು ಎಲ್ಲನೂ ವಾಶ್ ಮಾಡಿ ಇಟ್ಬಿಡ್ತೀನಿ. ಇನ್ನು ಸ್ಕೂಲ್ಗೆ ಹೋದ್ಮೇಲೆ ಇನ್ನು ಮನೆ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ. ಆ್ಯಂಡ್ ನೋಡೋಣ ನಾಳೆ ವ್ಲಾಗ್ ಹೇಗಿರುತ್ತೆ ಅಂತ. ಹಾಗೆಯೇ ನಾಳೆ ವ್ಲಾಗಲ್ಲಿ ನಾನು ಏನೆಲ್ಲ ಜ್ಯುವೆಲರಿ ತೊಗೊಂಡೆ, ಎಷ್ಟು ಖರ್ಚಾಯಿತು, ಪರ್ ಗ್ರಾಮ್ ಇವತ್ತಿದ್ದು 6565 rupees, 65 or 85 rupees ಆಯಿತು. ಸೊ ಅಷ್ಟಿತ್ತು. ಆ್ಯಂಡ್ ಸಿಲ್ವರ್ ಬಂದು 85 rupees ಪ್ಲಸ್ ಮೇಕಿಂಗ್ ಚಾರ್ಜ್ ಹಾಕ್ತಾರೆ, ವೇಸ್ಟೇಜ್ ಹಾಕಲ್ಲ ಇದರಲ್ಲಿ. ಬೇರೆ ಕಡೆ ಎಲ್ಲ ಹೋದರೆ ನಿಮಗೆ ನಾರ್ಮಲ್ ಈ ಸೇಟು ಶಾಪ್ಸ್ಗೆಲ್ಲ ಹೋದರೆ ನಿಮಗೆ ವೇಸ್ಟೇಜು ಎಲ್ಲ ತೆಗಿತಾರೆ. ಬಟ್ ಸಿಲ್ವರಲ್ಲಿ ವೇಸ್ಟೇಜ್ ತೆಗಿಯೋಂಗಿಲ್ಲ, ಓನ್ಲಿ ಮೇಕಿಂಗ್ ಚಾರ್ಜ್ ಮಾತ್ರ ಕೊಡಬೇಕು. ಅದು ಎಷ್ಟು ಗೊತ್ತಾ, 1%, 1.5% ಅಷ್ಟು ಕೊಡಬೇಕು ಅಷ್ಟೇ. ಆ್ಯಂಡ್ ಅಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಇವತ್ತು ಊಟ ಬಂದ್ಬಿಟ್ಟು ಮುದ್ದೆ ಪಪ್ಪು, ಆಂಧ್ರ ಸ್ಟೈಲ್ ಪಪ್ಪು ಮಾಡಿದ್ರು ನಮ್ಮತ್ತೆ, ಅದೇ ತಿನ್ಕೊಂಡ್ವಿ. ಐ ಆಮ್ ಫುಲ್ ಎಕ್ಸಾಸ್ಟೆಡ್ ಅಂತಲೇ ಹೇಳ್ಬೋದು. ಅಷ್ಟು ಟೈರ್ಡ್ ಆಗಿಬಿಟ್ಟಿದೆ ಇವತ್ತು. ಕೆಫೆ, ಫ್ರ್ಯಾಂಚೈಸಿ, ಮೀಟಿಂಗ್ಸು, ಮನೆಗೆ ಬಂದು ಇವತ್ತೇನಾಯ್ತು ಗೊತ್ತಾ, ಆ್ಯಕ್ಚುಲಿ ನಾನು ಒಂದು ಆರ್ಡ್ರ್ ಮಾಡಿದ್ದೆ ಅಮೆಝಾನಿಂದ. ಅದು ನಮ್ಮ ಕೋಟ್ರಸ್ ಅಡ್ರೆಸ್ಗೆ ಹೋಗ್ಬಿಟ್ಟಿದೆ. ತಿರ್ಗಾ ಆಮೇಲೆ ಅಲ್ಲೋಗಿ ಅತ್ತೆ ಹತ್ರ ಕೀ ಇಸ್ಕೊಂಡು ಕೋಟ್ರಸ್ ಮನೆದು ಅಲ್ಲೋಗಿ ಅಲ್ಲಿ ಕಲೆಕ್ಟ್ ಮಾಡಿಕೊಂಡು ತಿರ್ಗಾ ಬಂದು ಅತ್ತೆ ಆಫೀಸಲ್ಲಿ ಇಟ್ಬಿಟ್ಟು ಅಲ್ಲಿಂದ ಡೈರೆಕ್ಟ್ ಕೆಫೆಗೆ ಹೋದೆ. ತಿರ್ಗಿ ಮನೆಗೆ ಬರೋಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಕೆಫೆಗೆ ಹೋಗಿ ಅಲ್ಲಿ ಮೀಟಿಂಗ್ಸ್ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಸ್ವಲ್ಪ ಹೊತ್ತಿದ್ಬಿಟ್ಟು ಸ್ಟಾಕ್ಸ್ ಎಲ್ಲ ಇದೆಯಾ ಇಲ್ವಾ ಅಂತೆಲ್ಲ ಚೆಕ್ ಮಾಡಿಕೊಂಡು ವಾಪಸ್ ನಾನು ಮನೆಗೆ ಬಂದಿದ್ದು 5 ಗಂಟೆ ಆಗಿತ್ತು. 4:15 ಆಗಿತ್ತು. ಬಂದು ರೆಡಿ ಆಗಿಬಿಟ್ಟು ತಿರ್ಗಾ GRTಗೆ ಹೋಗಿ ಈ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಅಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿರೋ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ರೀತಿ ನನ್ನ ಸಪೋರ್ಟ್ ಮಾಡ್ತಾಯಿರಿ. ಮುಂದಿನ ವೀಡಿಯೋಲಿ ನಾನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತೀನಿ, ಯಾಕಂದರೆ ಈ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂದ್ಕೊಳ್ತಾ ಇದ್ದೀನಿ. ಹಾಗಾಗಿ ಮುಂದಿನ ವೀಡಿಯೋಲಿ ನಾನು ಯಾವ ಜ್ಯುವೆಲರಿ ತೊಗೊಂಡೆ, ಎಷ್ಟು ಗ್ರಾಮ್ಸ್ ಇದೆ, ಮತ್ತು ಯಾವ ಥರ ಇದೆ ಡಿಸೈನು, ಅದು ಪ್ರತಿಯೊಂದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವಾಟ್ ಹ್ಯಾಪನ್ ಚಿನಿ? ಪಿಮಿ? ಓಕೆ, ನೋ ಪ್ರಾಬ್ಲಮ್, ಏನಕ್ಕೆ ಹಚ್ಚಲ್ಲ ಅದು.
ಹಾಯ್ ಮಾಡ್ಬಿಡು ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ ಕೇಳು. ನೋಡಿ ಅವನೇನೋ ತೋರಿಸ. ಕಾರ್ ತೋರಿಸ್ತಾ ಇದ್ದಾನೆ ನೋಡಿ ಅವನು. ಅವನೇ ಆಪ್ರೇಟ್ ಮಾಡ್ತಾನೆ. ನೋಡಿ ಇಲ್ಲಿ ಏನು ತಂದಿದ್ದೀನಿ. ನನಗೇನೆ ಆಯ್ತಾ. ನೀನು ಹೆಂಡ್ತಿ ಕೊಡ್ತೀನಿ ಬಿಡು ಹಾಕ್ಕೊಂಡ್ಲಿ. ಅರೆ ವಾಪಸ್ ನಂಗೆ ಕೊಟ್ಬೇಕು. ಒಂದ್ಸಲಿ 2 ಸಲ ಕೊಡ್ತೀನಿ. ಚೆನ್ನಾಯ್ತಾ? ಏನಕ್ಕೆ ಹಾಕ್ಕೊಳ್ತಾರೆ ಹೇಳು. ಹಾಂ ದೇವ್ರಿಗೂ ಏನೋ ತಂದಿದ್ದೀನಿ ನೋಡು. ಅದು ದೇವ್ರಿಗೆ ಹಾಕಕ್ಕೇನೆ. ಅದು ದೇವ್ರಿಗೆ ಪೂಜೆ ಮಾಡಕ್ಕೆ. ಅದನ್ನು ದೇವ್ರಿಗೆ ಹಾಕ್ಬಿಟ್ಟೆ ನಾನು ಹಾಕ್ಕೊಳೋದು. ಚೆನ್ನಾಯ್ತಾ? ಓಹೋ ಹಾಕೋ. ನೀನು ಒಂದು ಡಾಪ್ ಕೊಡಿಸ್ತೀನಿ. ನಾಳೆ ಹೋಗಿ ಫಸ್ಟ್ ಹೇರ್ ಕಟ್ ಮಾಡಿಸ್ಕೊಂಬ. ಹಾಂ ಮತ್ತೆ ಹೌದಾ ಅತ್ತೆ? ಹೇರ್ ಕಟ್ ಮಾಡಿಸ್ಬೇಡ ಅಂದ. ಬಿಡ್ರಿ ಹೇರ್ ಸ್ಟೈಲ್ ಚೆನ್ನಾಗೈತೆ ಅತ್ತೆ ಬಿಡ್ಬೇಡ ಅಂತ ನಿಜವಾಗ್ಲು 3 ದಿವಸದ ಮುಂಚೆ ಅದಕ್ಕೆ ಹಂಗೆ ಬರ. ಹುಡುಗಿ ತರ ಇದೆಯಾ ಕಣ ವರ್ಷ. ಫಸ್ಟ್ ಹೇರ್ ಕಟ್ ಮಾಡಿಸೋ. ಹುಡುಗಿ ಸಿಕ್ತಲ್ಲ ಅದಕ್ಕೆ ಹುಡುಗಿನ ನೋಡ್ಕೊಂಡು. ಫೋ ಇಲ್ಲಿ ಕುತ್ಕೋ ಇಲ್ಲಿ ಕುತ್ಕೋ. ಇಲ್ಲಿ ಬಾ ಇಲ್ಲಿ ಬಾ ಇಲ್ಲಿ 1 2 3 ಅನ್ನು 1 2 3 ಅನ್ನು ಇಲ್ಲಿ ಇಲ್ಲಿಗೆ ಬರುತ್ತೆ. ಇಲ್ಲಿಗೆ ಬರುತ್ತೆ. ಇಲ್ಲೇ ಕೂತ್ಕೋ. ಇಲ್ಲಿ ಬಾ ಅನ್ನು. ಅವ್ರಿಗೆ ತೋರ್ಸಿ ಹೆಂಗೆ ಆಪರೇಟ್ ಮಾಡಬೇಕು. ಬರಲಾ? ಅಯ್ಯಯ್ಯೋ ಮಗುಗೆ ಗುದ್ದು ಬಿಡ್ತಾ ಇದೆ. ಫ್ರೆಂಡ್ಸ್ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಂಜಿಲ್ ಟೇಕ್ ಕೇರ್. ಬಾಬಾ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ಹೇಳ್ತೀನಿ. ನನ್ನ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಬಾಯ್. ಲಾಟ್ಸ್ ಆಫ್ ಲವ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.